ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿಯನ್ನ ನುಂಗಿದ್ದಾಯ್ತು. ಈಗ ಭೋವಿ ನಿಗಮ ಅಂತ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ. ಇದು ಕಾಂಗ್ರೆಸ್ ಭ್ರಷ್ಟಾಚಾರದ ಮತ್ತೊಂದು ರೂಪ. ವಾಲ್ಮೀಕಿ ನಿಗಮ, ಭೋವಿ ನಿಗಮ ಸಂಪೂರ್ಣವಾಗಿ ನಾಶ ಮಾಡಿದ್ದಾಯ್ತು. ಅಂಬೇಡ್ಕರ್ ನಿಗಮಕ್ಕೆ ಅಂದ್ರೆ ಅಂಬೇಡ್ಕರ್ ಅವರ ನಿಯಮಕ್ಕೆ 3 ಕಾಸಿನ ಬೆಲೆಯೇ ಇಲ್ಲ. ಪರಿಶಿಷ್ಟ ವರ್ಗದವರ ಹಣ ಲೂಟಿ ಆಗ್ತಾ ಇದ್ರು ಕಾಂಗ್ರೆಸ್ ಎಚ್ಚೆತ್ಕೊಳ್ತಾ ಇಲ್ಲ. ದಲಿತರನ್ನ ದಮನ ಮಾಡುವ ಕೆಲಸ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಗಮದಲ್ಲಿ ಬಹುದಿನಗಳ ಹಿಂದೆನೇ ಈ ವಿಡಿಯೋಗಳು ವೈರಲ್ ಆಗ್ತಿತ್ತು, ಸೋಷಿಯಲ್ ಮೀಡಿಯಾದಲ್ಲಿತ್ತು. ಈಗ ಅದು ಸುದ್ದಿವಾಹಿನಿಗಳಿಗೆ ಬಂದಿದೆ. ಅದಾದ ನಂತರ ಈಗ ಅವರನ್ನು ಪದಚ್ಯುತಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ನನಗಂತೂ ಕೇಳ್ಪಟ್ಟಿದ್ದೇನೆ. ಆದರೆ ಇದು ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ಮತ್ತೊಂದು ರೂಪ. ಕಾಂಗ್ರೆಸ್ಸು ವಾಲ್ಮೀಕಿ ನಿಗಮವನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾಯಿತು, ಭೋವಿ ನಿಗಮವನ್ನು ನಾಶ ಮಾಡಿದ್ದಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿರ್ತಕ್ಕಂಥ ನಿಗಮ ಇದೆ, 3 ಕಾಸಿಗೆ ಇವತ್ತು ಅದರಲ್ಲಿ ಬೆಲೆ ಇಲ್ಲ. ಅನೇಕ ನಿಗಮಗಳು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಟ್ಟಿರ್ತಕ್ಕಂಥ ಹಣ ಈ ರೀತಿ ಲೂಟಿ ಆಗ್ತಿದೆ. ಆದರೂ ಕೂಡ ಈ ಕಾಂಗ್ರೆಸ್ಸು ಎಚ್ಚೆತ್ತುಕೊಂಡಿಲ್ಲ. ದಲಿತರ ವಿರುದ್ಧವಾಗಿ ದಲಿತರನ್ನು ದಮನ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಮಾಡ್ತಾ ಬರ್ತಿತ್ತು. ಬಾಬಾ ಸಾಹೇಬರು ಅದಕ್ಕೆ ಅದನ್ನು ಸುಡುವ ಮನೆ, ಕಾಂಗ್ರೆಸ್ಸಲ್ಲಿ ದಲಿತರಿಗೆ ಭವಿಷ್ಯ ಇಲ್ಲ, ಅದರಿಂದ ನೀವು ಬದಲಾಗಬೇಕು ಅಂತೇಳಿ ಹೇಳಿದ್ದಾರೆ. ಆದರೆ ದಲಿತರು ಇನ್ನೂ ಕೂಡ ಯಾಕೆ ಬದಲಾಗ್ತಿಲ್ಲ ಅಂತಕ್ಕಂಥದ್ದನ್ನು